ದೇಶದ ವಿವಿಧ ರಾಜ್ಯಗಳಲ್ಲಿ ನಡೀತಾ ಇರುವ ಮತಾಂತರ ಮತ್ತು ದೌರ್ಜನ್ಯ ಪ್ರಕರಣವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಜಿಲ್ಲಾ ಘಟಕ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮತಾಂತರ, ಗೋಹತ್ಯೆ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಸಂವಿಧಾನ ಬಾಹಿರವಾಗಿರುವ ಇಂತಹ ಘಟನೆಗಳ ಕುರಿತು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಗೆ ಕರೆ ನೀಡಿದ ಪ್ರಕಾರ ಇವತ್ತು 23 ಮತ್ತು ನಾಳೆ 24ರಂದು ದೇಶಾದ್ಯಂತ ಪ್ರತಿಭಟನೆ ನಡೆಯಲಿಕ್ಕಿದೆ. ಏನು ಪುಣೆಯ TCSನಲ್ಲಿ ಆದಂತಹ ಕಾರ್ಪೊರೇಟ್ ಜಿಹಾದ್ ಆಗಿರ್ಬೋದು, ಕರ್ನಾಟಕದ ಕೊಡಗು ಸೇರಿದಂತೆ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದಲ್ಲಾದಂತಹ ಈ ಒಂದು ಶಾರ್ಟ್ ಪೀರಿಯಡ್ನಲ್ಲಿ ನಡೆದಂತಹ 3 ಲವ್ ಜಿಹಾದ್ ಕೇಸ್, ಅದರಲ್ಲೂ ಅವರ ಮೊಬೈಲ್ನಲ್ಲಿ ಸಿಕ್ಕಂತಹ 900ಕ್ಕೂ ಹೆಚ್ಚು ವಿಡಿಯೋಗಳು, ಇನ್ನೊಬ್ಬನ ಕೈಯಲ್ಲಿ 150 ಯುವತಿಯರ 368 ವಿಡಿಯೋಗಳು, ಇದೆಲ್ಲ ಹಿಂದೂ ಸಮಾಜವನ್ನು ಬೆಚ್ಚು ಬೀಳಿಸುವಂಥದ್ದು. ಇದಕ್ಕೆಲ್ಲ ಕಡಿವಾಣ ಆಗಬೇಕು ಅಂದರೆ ಹಿಂದೂ ಜನಸಮಾಜ ಜಾಗೃತ ಆಗಬೇಕು. ಹಿಂದೂ ಯುವತಿಯರು ನನ್ನ ಅಬ್ದುಲ್ಲಾ ಒಳ್ಳೆಯವನು ಅಂತ ಹೇಳುವಂತಹ ಒಂದು ಆ ಮನಸ್ಥಿತಿಯನ್ನು ಬಿಟ್ಟು ಬಿಡಬೇಕು ಅಂತ ಕೇಳ್ಕೊಳ್ತಾನೆ. ಹಾಗೆ ಜಾಗೃತ ಮಾತೆಯಂದಿರು ತಮ್ಮ ಹೆಣ್ಣು ಮಕ್ಕಳ ಚಲನವಲನದ ಬಗ್ಗೆ ಒಂದಷ್ಟು ನಿಗಾ ಇಟ್ಕೊಂಡು ಅವರನ್ನು ಈ ಮತಾಂಧರಿಂದ, ಅವರ ಆ ದುಷ್ಟಕೂಟದಿಂದ ಬಚಾವ್ ಮಾಡ್ಕೋಬೇಕು ಅಂತ ಹೇಳುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಕೊಡಗಿನ ಯಾವ ಮೂಲೆಯಲ್ಲೂ ಲವ್ ಜಿಹಾದ್ ಆಗಬಾರ್ದು, ಆ ರೀತಿ ಕಾಪಾಡಬೇಕಾದ ಕೆಲಸ ಪೊಲೀಸ್ ಇಲಾಖೆಯದ್ದು. ಹಾಗೆ ಕೊಡಗಿನಾದ್ಯಂತ ಇರುವಂತಹ ಎಲ್ಲ ಜಿಮ್ ಸೆಂಟರ್ಗಳಲ್ಲಿ ಯುವತಿಯರು ಅಂದರೆ ಮಹಿಳೆಯರೇ ಜಿಮ್ ಟ್ರೈನಿಂಗನ್ನು ಮಾಡಬೇಕು. ಎಲ್ಲ ಜಿಮ್ಗಳಲ್ಲಿ CCTVಯನ್ನು ಅಳವಡಿಕೆ ಮಾಡಬೇಕು ಮತ್ತು ಈ ಬಗ್ಗೆ ಸ್ಪಷ್ಟ ನಿರ್ದೇಶನ ನೀಡಬೇಕು ಅಂತ ಬಿಟ್ಟು ನಾವು SP ಅವರನ್ನು ಕೇಳ್ಕೊತೇವೆ. ಆ ಮನವಿ ಪತ್ರದ ಮೂಲಕ ಹಿಂದೂ ಯುವಕರು, ಬಜರಂಗ ದಳದವರು ಎಲ್ಲ ಸೇರಿಕೊಂಡು ಒಂದಷ್ಟು ದೇಶವ್ಯಾಪ್ತಿಯಲ್ಲಿ ಲಹು ಜಿಹಾದ್, ಲ್ಯಾಂಡ್ ಜಿಹಾದ್, ವ್ಯಾಪಾರ ಜಿಹಾದ್ ಏನೇನೋ ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಡುವುದರ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ನಾನು ಹೇಳುವಂಥದ್ದು, ಈ ಜಿಹಾದಿಗಳಿಗೆ ಬೆಂಬಲ ಕೊಡುವಂಥದ್ದೇ ಖರ್ಗೆ ಮಹಾರಾಜರನ್ನು ಹಿಡಿದು ಇಲ್ಲಿ ಏನು ರಾಜ್ಯದ ಸರ್ಕಾರಗಳು ಆಡಳಿತ ಮಾಡ್ತಿದ್ದಾರೆ ಅವರ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದೇನೆ. ಅಂತ ಅವರ ಬೆಂಬಲ ಇಲ್ಲದಿದ್ದರೆ, ಕಾನೂನಲ್ಲಿ ಅವರಿಗೆ ಸಡಿಲಿಕೆ ಇಲ್ಲದಿದ್ದರೆ ಅವ್ರು ಯಾಕೆ ಮಾಡ್ತಾರೆ? ನಮ್ಮ ಕಾರ್ಯಕರ್ತರಿಗೆ ಇದು ನಾವು ಸುಮೋಟೋ ಕೇಸ್, ಅವರಿಗಾದರೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರು ಕೇಸ್ ಇಲ್ಲ. ಈ ದ್ವಂದ್ವ ನಿಲುವು ಸರ್ಕಾರ ತೆಗೆದುಕೊಳ್ಳದ ಕಾರಣಕ್ಕಾಗಿ ಅವರ ಅದೇ ವೀಕ್ನೆಸ್ ಅಂತೇಳಿ ಅವರು ಮತ್ತೆ ಮುಂದುವರಿತಾ ಹೋಗಲಿಕ್ಕೆ ಕಾನೂನಲ್ಲ ಕಡಿವಾಣ ಇಲ್ಲ. ಹಾಗಾಗಿ ನಾವು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ಶಾಶ್ವತ ಸರ್ಕಾರ ಇದಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ನೋಡಿದ್ದೀವಿ, ಗುಂಡ್ರಾಯರ ಕಾಲದಿಂದಲೇ ರಾಜ್ಯ ಸರ್ಕಾರವನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಕಾಲಘಟ್ಟಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಆಡಳಿತ ಮಾಡ್ತೋ ಆಗ ಈ ಮುಸಲ್ಮಾನರು, ಅಲ್ಪಸಂಖ್ಯಾತರು ಯಾರಿದ್ದಾರೆ ಅವರಿಗೆ ಹೆಗಲು ಕೊಟ್ಟು ಮೇಲೆ ತೊಂತ ಕೆಲಸ ಮಾಡ್ತಿದ್ದಾರೆ. ಈಗಿನ ಸರ್ಕಾರ ಅಂತೂ ಅವರಿಗೆ ಸಾಲ ಇಲ್ಲದ ಬಡ್ಡಿ, ವಾಹನಕ್ಕೆ ಬಡ್ಡಿ ಇಲ್ಲ, ಬಡ್ಡಿ ಸಾಲ ಜಾಸ್ತಿ ಆಗ್ಬಿಟ್ರೆ ಅದನ್ನ ಸಾಲ ಮನ್ನಾ, ಅವರಿಗೆ ಜಾಗ ಮಂಜೂರಾತಿ, ಅವರಿಗೆ ಏನೇನೋ ಬೇಕು ಎಲ್ಲವೂ ಮಂಜೂರಾತಿ. ನಾವು ಹಿಂದುಳಿದ ವರ್ಗ ಇರಲಿ, STS ಇರಲಿ, ಈ ದುಡ್ಡನ್ನು ಪೂರ್ತಿ ಅವರಿಗೆ ವರ್ಗ ಮಾಡಿ ಅವರ ಬೆಂತಾಟು ಕೆಲಸ ಮಾಡ್ತಿದ್ದಾರೆ. ಕಾರಣ ಓಟಿಗೋಸ್ಕರ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಶಾಂತೇಡ್ ರವಿ ಕುಶಾಲಪ್ಪ, ಹಿಂದೂ ಸಂಘಟನೆಗಳ ಪ್ರಮುಖರಾದ ಪುದಿಯಕಡ ರಮೇಶ್, ವಿನಯ್, ಚೇತನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.